అయిపోయి అన్నం తీసుకురండి. గ్రామదేవత కులదేవత నమో నమః యాదేవి సర్వభూతేషు ఆరమ్మ రూపేణ సంస్థిత నమస్తస్యై నమో నమః ఆదిపరాశక్తి పాది గోవింద అనాథ రక్షకి గోవింద జై మారమ్మ జై మారమ్మ జై మారమ్మ జై మారమ్మ
చేసుకో రండి అట్లా రండి స్ట్రైట్గా ఇలా చూడండి పూలు ఆడే లేని ఆడే టేబుల్ ಮಂಗಳಾರ್ತ ಇಲ್ವಾ ಅಲ್ಲೇ ಇಲ್ವಾರಾ ಬಾ
Bang,
ಶ್ರೀಗುರುಭ್ಯೋ ನಮಃ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಎಲ್ಲ ಭಗವದ್ಭಕ್ತರಿಗೆ ಆ ಮಾರಮ್ಮ ದೇವಿಗೆ ಎಲ್ಲ ಗ್ರಾಮ ದೇವತೆಗಳು ಒಳ್ಳೆಯದನ್ನು ಮಾಡಲಿ. ಇವತ್ತು ದಿವಸ ನೆರಳೂರು ಛಾಯಾಪುರಿ ನಾಮಾಂಕಿತ ಈ ನೆರಳೂರು ಗ್ರಾಮದಲ್ಲಿ ವಿಶೇಷವಾದಂತಹ ನೆನೆ ಲೋಕೇಶ್ ಅವರು ಹೇಳ್ತಾರೆ ಸ್ವರ್ಣಾಕ್ಷರಗಳಲ್ಲಿ ಬರಬೇಕಂತಹ ದಿನಗಳಿವೆಲ್ಲನೂ ಕೂಡ ತಾಯಿಯ ಸೇವೆಯನ್ನು ಬಹಳ ಶ್ರದ್ಧಾಭಕ್ತಿಗಳಿಂದ ನೀವೆಲ್ಲ ನೋಡ್ತಾ ಇದ್ದೀರಾ. ಬಹಳ ಶ್ರದ್ಧಾಭಕ್ತಿಗಳಿಂದ ಉತ್ಸುಕದಿಂದ ಎಲ್ಲರೂ ಮಾಡ್ತಾ ಇದ್ದಾರೆ. ಈ ಅನಾಥ ಕಾಲದಿಂದಲಿರ್ತಕ್ಕಂತಹ ಈ ಎಲ್ಲ ಗ್ರಾಮ ದೇವತೆಗಳು ನೋಡಿ, ಇಲ್ಲಿ ವನದಲ್ಲಿರ್ತಕ್ಕಂಥ ಸಫಲಮ್ಮ ದೇವಿಗಳು, ಮಾರಮ್ಮ ದೇವರು ಮತ್ತು ಎಲ್ಲ ದೇವರಿಗೆ ದೇವತೆಗಳಿಗೆ ಇವತ್ತು ದಿವಸ ವಿಶೇಷವಾದಂಥ ಹಬ್ಬ ನಡೆದಿದೆ. ಹೇಳ್ದಂಗೆ ನಿನ್ನೆನೆ 80 ವರ್ಷಗಳ ಮುಂಚೆ ಭಾಳ ಶಿಸ್ತಿನಿಂದ ಊರು ಗ್ರಾಮ ಚಿಕ್ಕದಾಗಿದ್ದಾಗ ಅದಕ್ಕೆ ಕಾಪು ಕಟ್ಟಿ ಎಲ್ಲ ಮಾಡ್ತಾ ಇದ್ದಂತಹ ಗ್ರಾಮ. ಆನಂತರವಾಗಿ ರಥೋತ್ಸವ ಮಾಡೋಕ್ಕೆ ಶುರು ಮಾಡಿದ್ವಿ. ಅನಂತರವಾಗಿ ಎಮರ್ಜೆನ್ಸಿಗಳು ಅಂದರೆ ಬರಗಾಲಗಳು ಪೀಡಿತವಾಗಿದ್ದಾಗ ಆಗೋ ಸ್ವಲ್ಪ ನಿಲ್ಲಿಸಿದ್ವಿ. ಆನಂತರ ರಥೋತ್ಸವಗಳು ನಡೆಸಿದ್ವಿ. 97ರಲ್ಲಿ ಒಂದು ದೀಪೋತ್ಸವ ಅಂತೇಳಿ ಎಲ್ಲ ಮಾರಮ್ಮನಿಗೆ ಮತ್ತು ಗ್ರಾಮ ದೇವತೆಗಳು ಮಾತ್ರ ಆ ಟೈಮಲ್ಲಿ ಮಾಡಿದ್ವಿ. 2007-8ರಲ್ಲಿ ಎಲ್ಲ ದೇವತೆಗಳು ಜೀರ್ಣೋದ್ಧಾರ ಪ್ರತಿಷ್ಠಾಪನೆ ಆದಮೇಲೆ ಆವಾಗ ಒಂದು ಸರಿ ದೀಪೋತ್ಸವಗಳು ಅಂತೇಳಿ ಬರೀ ತಂಬಿಟ್ಟು ದೀಪಗಳನ್ನು ಮಾಡಿದ್ವಿ. ಈ ವರ್ಷ ಎಲ್ಲ ಪ್ರಯತ್ನ ಮಾಡಿ ನನ್ನ ಸ್ನೇಹಿತರುಗಳು, ಊರಿನವರು, ಗ್ರಾಮಸ್ಥರು ಒಂದು ಸಹಯೋಗದೊಂದಿಗೆ ಇವತ್ತು ಬಹಳ ನನ್ನ ಮಾತಿಗೆ ಅವರು ಚಾಚು ತಪ್ಪದೆ ಬಹಳ ಶ್ರದ್ಧೆಯಿಂದ ನಡೆಸ್ಕೊಟ್ಟಿದ್ದಾರೆ. ನನ್ನ ಪುಣ್ಯ ಈ ಗ್ರಾಮದಲ್ಲಿ ಹುಟ್ಟಿದ್ದು ಅಂತ ಹೇಳ್ತೀನಿ ನಾನು. ಯಾಕಂತ ಹೇಳಿದ್ರೆ ಅಷ್ಟು ಶ್ರದ್ಧೆಯಿಂದ ಚಿಕ್ಕವರಿಂದ ಹಿಡಿದು ಮಕ್ಕಳವರವ್ರು ಕೂಡ ಆದಿಗವರು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಒಂದು ಶಿಸ್ತುಬದ್ಧವಾಗಿ ಆ ತಾಯಿಯ ಸೇವೆಯನ್ನು ಒಂದು ಪೂಜೆ ಪುನಸ್ಕಾರಗಳಾಗ್ಬೋದು, ದೀಪೋತ್ಸವಗಳಾಗ್ಬೋದು ಬಹಳ ಶ್ರದ್ಧೆಯಿಂದ ನಮ್ಮ ಗ್ರಾಮದಲ್ಲಿ ನೆರವೇರಿಸಿದ್ದಾರೆ. ಶಿಸ್ತಿಗೆ ಒಂದು ಹೆಸರಾದಂಥ ಗ್ರಾಮನೇ ನೆರಳೂರು ಗ್ರಾಮ. ಒಂದು ಊರಬ್ಬ ಆಗ್ಬೋದು, ರಥೋತ್ಸವ ಆಗಲಿ, ದೀಪೋತ್ಸವಗಳಾಗಲಿ, ಎಲ್ಲ ಜಾತ್ರೆಗಳಾಗ್ಬೋದು, ವೀರಗಾಸೆಗಳಾಗ್ಬೋದು, ವೀರಭದ್ರ ಆಗ್ಬೋದು, ಚೌಡೇಶ್ವರಮ್ಮಂದು ಪವಾಡಗಳಾಗ್ಬೋದು, ಈ ಥರ ಪ್ರತಿಯೊಂದು ಶ್ರಮದಲ್ಲೂ ಕೂಡ ಬಹಳ ಶಿಸ್ತಿನಿಂದ ವರ್ತನೆ ಮಾಡಿ ನಮ್ಮ ಗ್ರಾಮದಲ್ಲಿ ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ. ಇದೇ ರೀತಿ ನಮ್ಮ ಗ್ರಾಮಸ್ಥರುಗಳು ಎಲ್ಲ ನನ್ನ ಸ್ನೇಹಿತರುಗಳು, ಬಂಧುಗಳು, ಊರು ಮಿತ್ರರು ಎಲ್ಲ ಕೂಡ ಈ ಗ್ರಾಮದ ಸೇವೆಯಲ್ಲಿ ಪಾಲ್ಗೊಂಡು ತಮ್ಮ ಒಂದು ಶತಾಶಕ್ತ ಈ ಗ್ರಾಮದಲ್ಲಿ ಹುಟ್ಟಿದ್ದಕ್ಕೆ ಜನ್ಮ ಸಾರ್ಥಕ ಆಗಬೇಕು. ಜನನೀ ಜನ್ಮಭೂಮಿ ಅಂತ ಹೇಳುತ್ತೆ. ಅದಕ್ಕೋಸ್ಕರ ನಾವೆಲ್ಲ ಹುಟ್ಟಿದ್ದಕ್ಕೆ ನಮ್ಮ ಗ್ರಾಮದಲ್ಲಿ ಸಾರ್ಥಕ ಆಗಬೇಕು. ಅದಕ್ಕೋಸ್ಕರ ಪದ ಇಂತಹ ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸಿ ಆ ಭಗವತಿ ಕೃಪೆಗೆ ಪ್ರಾರ್ಥನಾಗಬೇಕಾಗಿ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ. ಹರ ನಮಃ ಪಾರ್ವತಿ ಪದಯೇ ಹರ ಹರ ಮಹಾದೇವ. ಏನು ನಮ್ಮ ನೆರಳೂರು ಗ್ರಾಮದಲ್ಲಿ ಸುಮಾರು 4 ದಿನದಿಂದ ಏನು ನಡೀತಾ ಇದೆ ದೀಪೋತ್ಸವ ಹಾಗೂ ಊರಬ್ಬ ಕಾರ್ಯಕ್ರಮ. ನಿನ್ನೆ ಬೆಲ್ಲ ದೀಪಾರತಿಗಳು, ಇವತ್ತು ತಂಬಿಟ್ಟು ಆರತಿಗಳು ಸುಮಾರು ದಿನಗಳಾಗಿತ್ತಂತೆ. ನಮಗೂ ಅದು ನೆನಪಿಲ್ಲ. ನೆನ್ನೆ ಹೇಳಿದಾಗೆ ನಮಗೆ ಇವತ್ತು ನಮ್ಮ ಹಿರಿಯರಿಗಾಗಿರ್ಬೋದು, ನಮಗಾಗಿರ್ಬೋದು, ನಮ್ಮ ಅದೃಷ್ಟ ಅಂತ ಹೇಳ್ಬೋದು ಈ ಒಂದು ಕಾರ್ಯಕ್ರಮ ನಮಗೆ ಸಿಕ್ಕಿರೋದು ನಾವು ಮಾಡೋದಕ್ಕೆ. ಈ ಒಂದು ಗ್ರಾಮದ ಒಳಿತಿಗಾಗಿ ನಾವೊಂದು ಈ ಒಂದು ಭಾಳ ವಿಜೃಂಭಣೆಯಿಂದ ಶ್ರದ್ಧಾಭಕ್ತಿಯಿಂದ ಈ ಒಂದು ನಾವು ಪೂಜೆಯನ್ನು ಮಾಡಿದ್ದೇವೆ. ಈ ನಾಡಿನ ಒಳಿತಿಗಾಗಿ ಮಾಡಿದ್ದೇವೆ. ಈ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸ್ತಾ, ಒಳ್ಳೆ ಮಳೆ ಬೆಳೆ ಆಗಲಿ, ರೈತರೆಲ್ಲ ಜೀವನ ಉದ್ಧಾರ ಆಗಲಿ ಅಂತ ಹೇಳ್ತಾ ಒಂದು ಮಾತು. ಆತ್ಮೀಯರೇ ನಮಸ್ತೆ. ಇವತ್ತು ಸುಮಾರು 70-80 ವರ್ಷಗಳ ತರುವಾಯ ಊರು ಹಬ್ಬವನ್ನು ಅತ್ಯಂತ ವಿಜೃಂಭಣೆ, ಶ್ರದ್ಧಾಭಕ್ತಿಗಳು, ಶಿಸ್ತಿನಿಂದ ನೆರವೇರಿಸಲ್ಪಡ್ತಾ ಇದೆ. ನಮಗೆಲ್ಲ ತುಂಬ ಮಾತಾಡೋಕ್ಕೆ ಸಹ ಬರ್ತಾ ಇಲ್ಲ, ಅಷ್ಟೊಂದು ಭಾವನಾತ್ಮಕವಾಗಿದ್ದೇವೆ. ಎಲ್ಲ ಗ್ರಾಮಸ್ಥರು 100% ಒಂದು ಈ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರಿಗೆಲ್ಲ ಸಹ ನಾನು ನಮ್ಮ ನೆರಳೂರು ಗ್ರಾಮದ ಪರವಾಗಿ ಅನಂತ ಧನ್ಯವಾದ ಅರ್ಪಿಸ್ತಾ, ಇವತ್ತು ನಮ್ಮ ಗ್ರಾಮ ನೆರಳೂರು ಗ್ರಾಮ ಅಂದರೆ ಇದು ಸುಮ್ಗೆ ಸಣ್ಣ ಗ್ರಾಮ ಅಲ್ಲ. ಇದರ ಹಿಂದೆ ಭಾರಿ ಹಿಸ್ಟ್ರಿನೇ ಇದೆ, ಭಾರಿ ಇತಿಹಾಸನೇ ಇದೆ. ನಮ್ಮ ಗ್ರಾಮ ಸುಮಾರು 100 ವರ್ಷಗಳ ಹಿಂದೆನೇ ನಮ್ಮ ಗ್ರಾಮದಲ್ಲಿ ಲೇಔಟ್ ನಿರ್ಮಾಣ ಆಗಿದೆ. ಅದು ಮುಂದಿನ ದಿನ ತಮಗೆಲ್ಲ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೇವೆ. ಅನಂತರ ನಮ್ಮ ಗ್ರಾಮದಲ್ಲಿ ಸುಮಾರು ಹಲವಾರು ಕೆರೆ ಕುಂಟೆಗಳು ಎಲ್ಲ ವಿಜೃಂಭಣೆಯಿಂದ ಒಂದು ಅತ್ಯಂತ ಶಿಸ್ತಿನಿಂದ ಜೀವನ ಮಾಡ್ತಾ ಇದ್ರು. ಇಡೀ ನಮ್ಮ ಗ್ರಾಮದಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಸಮುದಾಯಗಳು ಇಲ್ಲಿ ಜೀವನ ಕಟ್ಕೊಂಡಿದ್ರು, ಇವಾಗಲೂ ಕಟ್ಕೊಂಡಿದ್ದಾರೆ. ಇವತ್ತು ಇನ್ನು 100 ವರ್ಷಗಳಿಂದ ಎಲ್ಲ ಸಮುದಾಯಗಳು ಇಲ್ಲಿ ಜೀವಿಸ್ತಾ ಇದ್ರು. ಇವತ್ತು ಈ ದಿನ ಇಡೀ ಪ್ರಪಂಚದಲ್ಲಿ ಇರತಕ್ಕಂಥ ಸುಮಾರು ನಮ್ಮ ಭಾರತದ ಆಲ್ಮೋಸ್ಟ್ ಆಲು 70% ರಾಜ್ಯಗಳ ಎಲ್ಲ ಜನರು ಇಲ್ಲಿ ಜೀವನ ಕಟ್ಕೊಂಡಿದ್ದಾರೆ. ಅದೇ ರೀತಿ ಬೇರೆ ದೇಶಗಳಿಂದ ಸಹ ಬಂದು ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅಂತ ಒಂದು ಗ್ರಾಮ ಇದು. ಹಾಗೂ ಮೊದಲು 100 ವರ್ಷಗಳಿಂದ ಕುರ್ಜು ಮಾಡಿ ಊರು ಸುತ್ತಲೂ ಒಂದು ಬೈಪಾಸ್ ರಸ್ತೆ ಥರ ಇತ್ತು ನಮ್ಮೂರಲ್ಲಿ. ಕುರ್ಜು ಸುತ್ಕೊಬಂದು ಮಧುರಮ್ಮ ದೇವಸ್ಥಾನ ಸುಮಾರು 3 ಎಕರೆಗಳ ವಿಸ್ತೀರ್ಣ ಪ್ರದೇಶದಲ್ಲಿ ಸಿಡಿ ಆಡಿಸೋದು, ಕುರ್ಜು ಎಲ್ಲ ಉತ್ಸವಗಳು ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇತ್ತಂತೆ. ನಮ್ಮ ಹಿರಿಯರು ಹೇಳ್ತಾ ಇದ್ರು. ಇಂಥ ಒಂದು ಗ್ರಾಮದಲ್ಲಿ ಇವತ್ತು ಮತ್ತೊಮ್ಮೆ ಆ ಗತಕಾಲದ ವೈಭವ ಕಳೆದ 5-6 ದಿನಗಳಿಂದ ಮರಳಿ ಬಂದಿದೆ. ಅದಕ್ಕೆ ಕಾರಣಕರ್ತರಂತಹ ನಮ್ಮ ಎಲ್ಲ ಗ್ರಾಮಸ್ಥರಿಗೂ, ಎಲ್ಲ ನಮ್ಮ ಮಿತ್ರರಿಗೂ, ಎಲ್ಲ ನಮ್ಮ ಅರ್ಚಕರಿಗೂ ಹೃತ್ಪೂರ್ವಕ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸುಮಾರು 80 ವರ್ಷ ಮೇಲ್ಪಟ್ಟು ಈ ಒಂದು ಊರಹಬ್ಬ ನಡೆಸ್ತಾ ಇದ್ದಿದ್ದು.
ಇವತ್ತೊಂದು ದಿನ ಒಳ್ಳೆ ಸುದಿನ ಅನ್ಬೋದು. ನಿನ್ನೆ ಬೆಲ್ಲದ ದೀಪಗಳಾಯಿತು, ತುಂಬ ಯಶಸ್ವಿಯಾಗಿ ಒಂದು ಬೆಲ್ಲದ ದೀಪಗಳಾಯಿತು. ಮತ್ತು ಇವತ್ತು ತಂಬಿಟ್ಟಿನ ದೀಪ ಸುಮಾರು 18 ದೇವರಿಗೆ ದೇವತೆಗಳಿಗೆ ಒಂದು ದೇವರಿಗೆ ಶಾಂತಿ ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ದೇವರಿಗೆ ತಂಬಿಟ್ಟು ದೀಪಗಳನ್ನು ಮಾಡಲಾಗ್ತಾ ಇದೆ. ಸುಮಾರು ಒಂದು 95, 96, 97ರಲ್ಲಿ ಸುಮಾರು ಸಿಂಪಲ್ ಆಗಿ ಒಂದು ದೀಪಗಳು ಮಾಡಿದ್ದಾರೆ ಅಷ್ಟೇ. ಈ ರೀತಿ ಯಾವತ್ತೂ ಆಗಲಿಲ್ಲ, ಅಂದ್ಕೊಂಡಂಗೆ ಯಾವತ್ತೂ ನೋಡಲಿಲ್ಲ. ಆ ರೀತಿ ಎಲ್ಲ ಗ್ರಾಮಸ್ಥರು ಸಹಕಾರ ಮಾಡಿ ಈ ಒಂದು ಊರಹಬ್ಬ ಯಶಸ್ವಿಯಾಗಲು ಸಹಕಾರಿಯಾಗಿದ್ದಾರೆ. ಎಲ್ಲರಿಗೂ ಆ ಭಗವಂತ ಮತ್ತು ಆ ದೇವರು ಎಲ್ಲ ದೇವರುಗಳು ಆಯುರಾರೋಗ್ಯ ಐಶ್ವರ್ಯ ನೀಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ರಕ್ಷಿತೇ ರಕ್ಷಿತಃ. ಇಂದು ನೆರಳೂರು ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಊರಹಬ್ಬನ ಮಾಡ್ತಾ ಇದ್ದೀವಿ. ನಮ್ಮೂರು ನಮ್ಮ ದಿನೇಶ್ ಶರ್ಮಾ ಶಾಸ್ತ್ರಿಗಳು ನಮ್ಮ ಐನವ್ರು ಏನು ಹೇಳ್ತಾ ಇದ್ರು ಅಂದರೆ ನಮ್ಮೂರದ್ದು 101 ದೇವರಿದೆ ಅಂತ ಹೇಳ್ತಾ ಇದ್ರು. ಆದರೆ ಈಗ 101 ದೇವ್ರಿಗೂ ನಾವು ದೀಪೋತ್ಸವ ಮಾಡೋಕ್ಕೆ ಕಷ್ಟ ಆಗುತ್ತೆ. ಬರೀ ಈಗ 31 ದೇವ್ರಿಗೆ ಮಾತ್ರ ಮಾಡ್ತಾ ಇದ್ದೀವಿ. ಅಂದರೆ ಬೆಲ್ಲದ ದೀಪಗಳು ನಿನ್ನೆ 6 ದೇವ್ರಿಗೆ ಮಾಡಿದ್ದೀವಿ. ಇವತ್ತು ತಂಬಿಟ್ಟು ದೀಪಗಳು 25 ದೇವರಿಗೆ ಇವತ್ತು ಮಾಡ್ತಾ ಇದ್ದೀವಿ. ಇದು ನಮ್ಮ ಹಿರಿಯರು 80 ವರ್ಷದಿಂದ ನಮ್ಮ ಹಿರಿಯರು ಮಾಡಿದ್ರಂತೆ. ಅಂದರೆ ಆಗಿನ ಊರಹಬ್ಬ ಈಗ ಮಾಡೋಕ್ಕಾಗಲ್ಲ, ಯಾಕಂದರೆ ಆಗ ಊರನ್ನ ಕಾಪು ಕಟ್ಟಬೇಕು. ಆಮೇಲೆ ಆಗೇನೋ ಶಾಸ್ತ್ರೋತ್ಸವ ಜಾಸ್ತಿ ಇತ್ತು. ಯಾರು ಹೊರಗಡೆಯವರು ಆಚೆ ಹೋಗ್ಬಾರ್ದು, ಆಚೆಯವರು ಒಳಗಡೆ ಬರಬಾರ್ದು, ಚಪ್ಪಲಿ ಹಾಕೊಂಡು ಓಡಾಡಬಾರ್ದು, ಈ ಶಾಸ್ತ್ರಗಳು ಜಾಸ್ತಿ ಇತ್ತು. ಮತ್ತು ಸಿಡಿರನ್ನ ಎಲ್ಲ ಆಡಿಸ್ತಾ ಇದ್ರು. ಈಗ ಆ ಮಟ್ಟಿಗೆ ಮಾಡೋಕ್ಕಾದ್ರೂ ತಕ್ಕ ಮಟ್ಟಿಗೆ ಆ ಇದು ಲೆವೆಲಲ್ಲಿ ನಮ್ಮ ಸಂಸ್ಕಾರ ಸಂಸ್ಕೃತಿನ ನಾವು ಕಾಪಾಡಬೇಕು. ನಮ್ಮ ಹಿರಿಯರು ನಮ್ಗೇನು ಬುನಾದಿ ಹಾಕ್ಕೊಟ್ಟಿದ್ರು ಆ ಬುನಾದಿ ನಾವು ಮತ್ತೆ ಅದನ್ನ ಹಂಗೆ ನಮ್ಮ ಮಕ್ಕಳಿಗೂ ನಾವು ಅದನ್ನ ಕಲಿಸ್ಕೊಂಡು ಹೋಗ್ಬೇಕು. ನಮ್ಮ ಸನಾತನ ಧರ್ಮ ನಾವು ಉಳಿಸ್ಕೋಬೇಕು ಅನ್ನೋ ಉದ್ದೇಶದಿಂದ 80 ವರ್ಷದಿಂದ ಮಾಡಿರೋ ಹಬ್ಬನ ಈಗ ನಾವು ವಿಜೃಂಭಣೆಯಿಂದ ನೆರಳೂರು ಗ್ರಾಮದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಹಬ್ಬಕ್ಕೆ ಸಹಕರಿಸಿದಂತಹ ನೆರಳೂರು ಗ್ರಾಮಸ್ಥರ ಸಮಸ್ತ ನೆರಳೂರು ಗ್ರಾಮಸ್ಥರಿಗೂ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಆದರೆ ಹಬ್ಬ ಬಹಳ ವಿಜೃಂಭಣೆ ಆಗ್ತಾ ಇದೆ. ಎಲ್ಲರಿಗೂ ಧನ್ಯವಾದಗಳು. ನೆರಳೂರು ಗ್ರಾಮದ ಸಮಸ್ತ ಮುಖಂಡರಿಗೂ ಸಮಸ್ತ ನಾಗರಿಕ ಬಂಧುಗಳಿಗೂ ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಯಾಕಂದರೆ ಸುಮಾರು 80-85 ವರ್ಷಗಳ ಇತಿಹಾಸ ಮದ್ದೂರಮ್ಮಂದು ಊರಹಬ್ಬ. ಈ ಹೊಸದಾಗಿ ಕಟ್ಟಿರೋ ದೇವಸ್ಥಾನ ಅಂತ ಅಲ್ಲ, ಇದು ಸುಮಾರು 600-700 ವರ್ಷಗಳ ಇತಿಹಾಸ ಇರೋ ಮದ್ದೂರಮ್ಮ, ಕಾವೇರಮ್ಮ, ಸಫಲಮ್ಮ. ಅಲ್ಲಿ ಸಿಡಿ ಮರ ಕೂಡ ಸುಮಾರು 600 ವರ್ಷಗಳ ಹಿಂದೆ ಹಾಕಿರೋದು ಸಿಡಿ ಮರ ಈಗಲೂ ಇದೆ ಮದ್ದೂರಮ್ಮ ದೇವರ ಮುಂದೆ. ಅದನ್ನು 18 ವರ್ಷಗಳ ಹಿಂದೆ ಇದೇ ದಿನೇಶ್ ಶರ್ಮಾ ಸ್ವಾಮೀಜಿಗಳ ಮುಂದಾಳತ್ವದಲ್ಲಿ ಹೊಸದಾಗಿ ಕುಂಭಾಭಿಷೇಕ ಮಾಡಿ ಜೀರ್ಣೋದ್ಧಾರ ಮಾಡಿ ಹೊಸ ದೇವಸ್ಥಾನ ಕಟ್ಟಿದ್ವಿ. ಸುಮಾರು 80 ವರ್ಷಗಳ ಇತಿಹಾಸ ಪುನರ್ ನಿರ್ಮಾಣ ಆಗಬೇಕು, ಈ ಊರಲ್ಲಿ ಊರಹಬ್ಬ ಆಗಬೇಕು, ಹಿರಿಯರೆಲ್ಲ ಮಾಡಿರೋದು ನಾವು ಮರ್ತೋತೀವಿ ಸ್ವಾಮಿ ಅಂದಾಗ ನಮ್ಮ ಧರ್ಮದರ್ಶಿಗಳು ದಿನೇಶ್ ಶರ್ಮಾ ಅವರು ಎಲ್ಲ ಊರಿನ ಶಾಸ್ತ್ರಗಳು ಹೇಗೆ ಊರಹಬ್ಬ ಮಾಡಬೇಕು ಅದನ್ನು ಅವರು ಅರ್ತು ನಮ್ಮನ್ನೆಲ್ಲ ಕರೆದು ಇದೇ ಥರ ಮಾಡಬೇಕು, ನಾನು ಇರ್ತೀನಿ, ನಿಮಗೆ ಈ ಶಾಸ್ತ್ರಗಳೆಲ್ಲ ನಾನು ಹೇಳ್ತೀನಿ ಅಂತೇಳಿ ಸುಮಾರು 5 ದಿವಸಗಳಿಂದ ದಿನೇಶ್ ಶರ್ಮಾ ಸ್ವಾಮಿಗಳು ಎಲ್ಲಿ ಹೋಗ್ದಿರಾ ಟೊಂಕ ಕಟ್ಟಿ ನಿಂತು ಎಲ್ಲ ದೇವಿಗಳಿಗೂ ನಿನ್ನೆ ಸೋಮವಾರ ಬೆಲ್ಲ ದೀಪಗಳು, ಇವತ್ತು ತಂಬಿಟ್ಟು ದೀಪಗಳು ಎಲ್ಲ ಶಕ್ತಿ ದೇವತೆಗಳಿಗೂ ಕಾಲಭೈರವೇಶ್ವರ, ಮದ್ದೂರಮ್ಮ, ಮಾರಮ್ಮ, ಸಫಲಮ್ಮ, ಸೌಡೇಶ್ವರಿ, ಕಾವೇರಮ್ಮ, ಯಲ್ಲಮ್ಮ ಎಲ್ಲ ದೇವತೆಗಳು, ಮುನೀಶ್ವರ ಎಲ್ಲ ದೇವತೆಗಳು ತಂಬಿಟ್ಟು ಮಂಗಳವಾರ ಇವತ್ತು ಬೆಳಗ್ತಾ ಇದ್ದಾರೆ. ಇದೊಂದು ಗತವೈಭವದ ದಿನ ಅಂತ ನಾವು ಹೇಳ್ಬೋದು. ಯಾಕಂದರೆ ಈ 85 ವರ್ಷನ ನಾವು ಮರಳಿ ಸೃಷ್ಟಿ ಮಾಡಿದ್ವಿ ಈ ನೆರಳೂರು ಬಾಂಧವರಂದರೆ ಎಷ್ಟೋ ನಾವು ಧನ್ಯವಂತರು. ನಾವು ಹಬ್ಬ ಮಾಡಬೇಕು ಅಂತ ಸ್ವಾಮಿಗಳ ಹತ್ರ ಬಂದ್ವಿ. ನೋಡಿ ಬಿಸಿಲಿದೆ ಅಂತ ಎಲ್ಲ ಜನರು ಎಲ್ಲ ಹೇಳಿದ್ರು. ಇಲ್ಲ ಸ್ವಾಮಿ ಮಾಡಲೇಬೇಕು, ಅದನ್ನು ಮರ್ತೋತೀವಿ, ಈ ಒಂದು ಸಲ ಮಾಡಬೇಕಂದಾಗ ಆವತ್ತೇ ಮಾತಾಡೋಕ್ಕೆ ನಾವು ಸ್ಕೂಲ್ ಹತ್ರ ಸೇರಿದ್ವಿ. ಆ ಊರಹಬ್ಬದ ಸಮಾಚಾರ ಮಾತಾಡುವಾಗ ಆವತ್ತೇ ಮಳೆ ಸ್ಟಾರ್ಟ್ ಆಯಿತು. ಇದು ಶುಭ ಸಂಕೇತವಾಗಿ ದೇವಿ ಕೊಡ್ತಾ ಇದ್ದಾಳೆ, ನಾವು ನಿಲ್ಲಿಸಬಾರ್ದು ಅಂತೇಳಿ ಎಲ್ಲ ನಮ್ಮ ಯುವ ಮುಖಂಡರು, ಯುವಕರು ಇರ್ಬೋದು, ದೊಡ್ಡವರು ಎಲ್ಲರೂ ಸೇರಿ ದಿನೇಶ್ ಶರ್ಮಾ ಸ್ವಾಮಿಗಳ ಕಾಶಿ ವಿಶ್ವನಾಥನ ದೇವಸ್ಥಾನ ಅರ್ಚಕರವರು ಅವರ ಮುಂದಾಳತ್ವದಲ್ಲಿ ಬಹಳ ಅದ್ಧೂರಿಯಾಗಿ ಈ ಊರಹಬ್ಬ ನಡೆದಿದೆ. ಮುಂದೆ 5 ವರ್ಷಕ್ಕೊಮ್ಮೆ ನಾವು ಈ ಊರಹಬ್ಬನ ಮದ್ದೂರಮ್ಮನ ಊರಹಬ್ಬ, ಗ್ರಾಮ ದೇವತೆಗಳ ಊರಹಬ್ಬ ಆಚರಣೆ ಮಾಡ್ತೀವಿ. ಎಲ್ರಿಗೂ ಆ ದೇವಿಗಳು ಎಲ್ರಿಗೂ ಐಶ್ವರ್ಯ, ಭಗವಂತ ಮಳೆ ಬೆಳೆ ಚೆನ್ನಾಗಿ ಆಗಲಿ ಅಂತ ದೇವಿಯನ್ನು ಕೇಳ್ಕೊಳ್ತೇವೆ. ಎಲ್ರಿಗೂ ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.